ನಾನು ಸಚಿವರಿಗೆ ಗಮನಕ್ಕೆ ಅವ್ರಿಗೆ ಪೂರಕವಾಗಿ ನಾನು ಮಾತಾಡ್ತಾ ಇದ್ದೇನೆ. ಭಾಳ ಕಡೆ ನಮ್ಮ ಲಕ್ಷ್ಮಣ್ ಸವದಿಯವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ನಲ್ಲಿ ಇದ್ರು. ಭಾಳ ಕಡೆ ನೀರೇ ಬರುವುದಿಲ್ಲ, ಇನ್ನು ಫ್ಯೂಚರು ಬರುವುದಿಲ್ಲ ಅಂತಲೇ ಓವರ್ ಟ್ಯಾಂಕ್ ಕಟ್ಟಿದ್ದಾರೆ, ಅಂತಲೇ ಪೈಪ್ಲೈನು ಮಾಡಿದ್ದಾರೆ. ಕೆಲವು ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜಾಯಿಂಟ್ ವೆಂಚರ್ ಕಾರ್ಯಕ್ರಮ ಅಧ್ಯಕ್ಷರೇ, ಇದು ಭಾಳ ಕಡೆ ಇದು ಕಾಂಟ್ರಾಕ್ಟರ್ ಓರಿಯೆಂಟೆಡ್ ವರ್ಕ್ ಆಗಿ ಪರಿಣಮಿಸೈತಿ. ತಾವು ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೋಬೇಕಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀವಿ. ಖಂಡಿತ ಅಧ್ಯಕ್ಷರೇ, ಯಾಕಂದ್ರೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಖರ್ಚು ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರ ಇದರಲ್ಲಿ ಸಾಹೇಬ್ರು ಹೇಳ್ತಾ ಇದ್ದಾರೆ, ಇದು ಜಂಟಿಯಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ. ಸಾಹೇಬ್ರ ಮಾಹಿತಿಗೆ ಸರ್ 15,000 ಕೋಟಿ ರೂಪಾಯಿ ನಾವು ಕೇಂದ್ರ ಸರ್ಕಾರದ ಕೊಟ್ಟಿದ್ದೀವಿ, ನಮ್ಗೆ ಇನ್ನೂ 1 ರೂಪಾಯಿನೂ ಬಂದಿಲ್ಲ. ನಾವು ಆಮೇಲೆ ಈ ಸರಿ ಬಜೆಟ್ನಲ್ಲಿ ತಾವು ಗಮನಿಸಿದ್ರೆ 1,000 OSTಗಳಿಗೆ ಎಲ್ಲಿ ನೀರು ಹೋಗ್ತಾ ಇಲ್ಲ, ಮತ್ತು ಯಾವುದು ಶೀತಲ ವ್ಯವಸ್ಥೆನಲ್ಲಿದೆ ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಬಜೆಟಲ್ಲಿ ಹಾಕಿದ್ದೀವಿ. ಮಾನ್ಯ ಸದಸ್ಯರೇ, ವಿ ವಿಲ್ ಎನ್ಶೋರ್ ದಟ್ ನೀವು ಹೇಳ್ತಾ ಇರೋದು ಪ್ಲಸ್ ಶೀತಲಗೊಂಡಿರುವಂಥ OSTಗಳಿರ್ಬೋದು, ಸೋರ್ಸ್ ಇರಲಾರ್ದಂಥ ಇರುವ OSTಗಳಿರ್ಬೋದು, ವಿ ವಿಲ್ ಫೈಂಡ್ ಔಟ್ ಅಂಡ್ ವಿ ವಿಲ್ ಟೇಕ್ ನೀಡೆಡ್. ಇದು ನೀರು ಕೊಡೋದು ಗೊತ್ತಾಯ್ತು ಸರ್. ಸೋರ್ಸ್ ಇಲ್ಲ ಮತ್ತು ಸೋರ್ಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಕಟ್ಟಬೇಕಂತ ಕೇಳಿದ್ದು. ಖಂಡಿತ ಅದು ಯಾವ್ದಾವ ಟೆಕ್ನಿಕಲ್ ಇದು ಚೆಕ್ ಮಾಡ್ಕೋತೀವಿ ಸರ್. PHC ಚರ್ಚೆ ಆಗಿದೆ. ಅಣ್ಣ ಒಂದ್ ನಿಮಿಷ. ಮತ್ತೆ ನಮ್ಮ ಯುವ ಶಾಸಕರು ಕೂಡ ಹೇಳಿದ್ದಾರೆ ಅಧ್ಯಕ್ಷರೇ, ಮಂಜು ಅವರು, ಅದು ವಿದ್ಯುತ್ ಸಂಪರ್ಕ ಕೊಡ್ಬೇಕಂತ. ಅದು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಇಂದ ಆಗ್ಬೇಕಾಗಿರುವಂತ ಕೆಲಸ. ಜನ ಮುಂದೆ ಬರ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೂ ಕೂಡ ಇಡೀ ದೇಶದಲ್ಲಿ ನನ್ಗೆ ಗೊತ್ತಿರೋ ಹಾಗೆ, ಯಾಕಂದ್ರೆ ಮೊನ್ನೆ ಕೇಂದ್ರ ಸರ್ಕಾರದವರು ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಪಾಲಿಸಿ ಮಾಡಬೇಕು ಜಲ್ ಜೀವನ್ ಮಿಷನ್ಗೆ ಅಂತ ಕರೆದಿದ್ರು ಎಲ್ಲ ಮಂತ್ರಿಗಳಿಗೂ ಕೂಡ. ಅಲ್ಲಿ ಕೂಡ ಇದು ಚರ್ಚೆ ಆಗಿದೆ. ಎಲ್ಲೂ ಕೂಡ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ದೇಶದಲ್ಲಿ ಕೊಡ್ತಾ ಇಲ್ಲ ಅಧ್ಯಕ್ಷರೇ. ಆದರೆ ಕರ್ನಾಟಕ ಸರ್ಕಾರ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ನಾವೇ ಕೊಡ್ತಾ ಇರೋದು. ಹೆಚ್ಚು ಎಲ್ಲಿ ಸ್ವಲ್ಪ ನಿಮ್ಮ ಕರಾವಳಿ ಭಾಗದಲ್ಲಿ ಸ್ವಲ್ಪ ಜನ ಕೊಡ್ತಾ ಇದ್ದಾರೆ, ಆದರೆ ಕೆಲಸ ನಿಲ್ಬಾರ್ದು ಅಂದ್ಬಿಟ್ಟು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಕೂಡ ನಾವು ನಾವೇ ಕೊಡ್ತಾ ಇರೋದು. ನಿನ್ನೆ ಕೂಡ 16 ಕೋಟಿ ರೂಪಾಯಿ ಬರೀ ಇದಕ್ಕೋಸ್ಕರ ಅಂತ ನಾವು ಬಿಡುಗಡೆ ಮಾಡಿದ್ದೀವಿ. ತಮ್ಮ ತಾಲೂಕಿನಲ್ಲಿ ಯಾವುದಿಂಥ ಪ್ರಾಜೆಕ್ಟ್ಸ್ ಇದೆ ನಾನು ನೋಡ್ಕೊಂಡು ನಾಳೆ ಅಷ್ಟರಲ್ಲಿ ವಿ ವಿಲ್ ಎನ್ಶೋರ್ ದಟ್ ತಮಗೆ ಗಮನಕ್ಕೆ ತರ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ 3 ವರ್ಷ ಹಿಂದೆ ಆದದ್ದು ಸರ್ ನನ್ನ ಕ್ಷೇತ್ರದಾಗ JJM ಇನ್ನೂ ತಕ ವರ್ಕ್ ಕಂಪ್ಲೀಟ್ ಇಲ್ಲ. ಮತ್ತೀಗ ಅವ ಬೋರ್ ಹೊಡೆದಾರ ಸರ್, ಈ ಹಳ್ಳಿಯಿಂದ ಇಲ್ಲ ಅವು ಕನೆಕ್ಷನ್. ಬೋರ್ ಹೊಡೆದ ಈಗ ಕೊಟ್ಟದಾರು, ಈಗ ಅವು ನೀರೇ ಇಲ್ಲ. ಮತ್ತೆ ನೀವು ಈಗ ವಾತ್ಸಲ 15 ಲಕ್ಷ ರೂಪಾಯಿ ತನಿಖೆ ಮಾಡಿದ್ರೆ ಹೇಳಿದ್ರಲ್ಲ ಸರ್, ಟಾಸ್ಕ್ ಫೋರ್ಸ್ದಾಗ ವಾತ್ಸಲ 15 ಲಕ್ಷ ರೂಪಾಯಿ ಕೊಟ್ಟದಾರ ಇಡೀ ಕ್ಷೇತ್ರಕ್ಕೆ. ಅದು ಇನ್ನೂ ಪೇಮೆಂಟ್ ಆಗಿಲ್ಲ. ಮತ್ತೀಗ 60 ಹಳ್ಳಿ 60 ನಾವು ಮಲ್ಟಿ ವಿಲೇಜ್ಗೆ ಇವರು ಈ ತರ ಟಾಸ್ಕ್ ಫೋರ್ಸ್ ಹೆಂಗ್ ಅದನ್ನ ಮೇಂಟೈನ್ ಮಾಡಕ್ ಸಾಧ್ಯ ಸರ್? ಟಾಸ್ಕ್ ಫೋರ್ಸ್ ಅಲ್ಲಿ ನೀವು ಮಲ್ಟಿ ವಿಲೇಜ್ ಸ್ಕೀಮ್ ಮೇಂಟೈನ್ ಮಾಡಕ್ ಆಗೋದಿಲ್ಲ ಸರ್. ಅದನ್ನ ಹೇಳಿದ್ರೆ ಹಿಂದಿನ ಟಾಸ್ಕ್ ಫೋರ್ಸ್ ನಲ್ಲಿ ನಾನು ನಿನ್ನೆನೂ ಇಲ್ಲೇ ಹೇಳಿದ್ದೆ ಅಧ್ಯಕ್ಷರೇ, ಒಂದು 88 ಕೋಟಿ ರೂಪಾಯಿ ಏನೋ ಬಾಕಿ ಇದೆ. ಒಂದು 50% 60% ಪೇಮೆಂಟ್ ಆಗಿವೆ. ಯಾವ್ದಾವ್ದು ಪೆಂಡಿಂಗ್ ಟಾಸ್ಕ್ ಫೋರ್ಸ್ ಇರ್ಲಾರ್ದೆ ಅನುಮೋದನೆ ಇರ್ಲಾರ್ದೆ ಕೊಡ್ದಿದ್ದಾರೆ, ಅದು ಮಾತ್ರ ನಿಂತಿರೋದು. ನಾನು ಮತ್ತೊಮ್ಮೆ ಪರಿಶೀಲನೆ ಮಾಡಿಬಿಟ್ಟು ತಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. 2.5 ಕೋಟಿ ರೂಪಾಯಿ ಅವ್ರ ಜಿಲ್ಲೆಗೆ ಹೋದ ಬಾರಿ ಕೊಟ್ಟಿದ್ದೀವಿ. ರಾಯಬಾಗಿಗೆ ಅವ್ರ ಬೇಡಿಕೆ ಅವ್ರು ಏನು ಕೊಡ್ತಾರೆ ಅದನ್ನೇ ನಾವು ಅನುಮೋದನೆ ಮಾಡೋದು. ನಾವಿಲ್ಲಿ ಸರ್ಕಾರದಿಂದ ನಾವು ಮಾಡೋದಿಲ್ಲ. ಅಲ್ಲಿ ಲೋಕಲ್ ಅಲ್ಲಿ ಟಾಸ್ಕ್ ಫೋರ್ಸ್ ಅಲ್ಲಿ ಇವ್ರ ಅಧ್ಯಕ್ಷರಿರ್ತಾರೆ, ಇವ್ರ ಅಧ್ಯಕ್ಷತೆಯಲ್ಲಿ ಏನು ಅನುಮೋದನೆ ಆಗಿ ಬರ್ತದೆ ನಾವು ಅದಕ್ಕೆ ಒಪ್ತೀವಿ ಅಧ್ಯಕ್ಷರೇ. ಅಲ್ಲಿ ಸರ್, ಈಗ ಏನೋ ವರ್ಕ್ ಕಂಪ್ಲೀಟ್ ಆಗಿಲ್ಲಲ್ಲ, ಅವ್ರ ಮೇಲೆ ಆಕ್ಷನ್ ತಗೋಬೇಕಲ್ಲ ಸರ್, ಅಧಿಕಾರಿ ಮೇಲೆ ಮತ್ತೆ ಗುತ್ತಿಗೆದಾರ ಮೇಲೆ. ನೀರ್ ಕೇಳ್ತಾರ, ಚಾವಿ ಎಲ್ಲ ಕಿತ್ತು ಹೋಗಿದಾವ. ಅದೇನಿದೆ ನಾ ಚೆಕ್ ಮಾಡ್ಕೊಂಡು ಅವ್ರಿಗೆ ತಿಳಿಸ್ತೀನಿ ಅಂತ. ಯಾವ ಬೋರ್ ಬತ್ತಿದಾವು ಅವು ಬೋರ್ ಹೊಸ ಬೋರ್ ಹೊಡೆದಾವ್ ನೀರ್ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಕೊಡ್ಲಿ ಅಧ್ಯಕ್ಷರೇ, ಟಾಸ್ಕ್ ಫೋರ್ಸ್ ಅಲ್ಲಿ ಕೊಡ್ಲಿ. ವಿ ವಿಲ್ ಎನ್ಶೋರ್ ಇಟ್ ಇಸ್ ಡನ್. ಸಿದ್ದು ಸವದಿ ಅವರೇ 99 ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 828 ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಮಹಿಳಾ ಸಬಲೀಕರಣ ಮಾಡಬೇಕನ್ನುವಂಥ ಉದ್ದೇಶದಿಂದ ಬಹಳಷ್ಟು ಹೇಳ್ತಾ ಇದ್ದಾರೆ. ಅದರ ಕಳೆದ 3 ವರ್ಷದ ಅಂಕಿ ಸಂಖ್ಯೆ ಕೇಳಿದ್ದೀನಿ ನಾನು. ಒಟ್ಟಾರೆ ರಾಜ್ಯದೊಳಗೆ ಜಿಲ್ಲಾವಾರು ಈಗ 2023-24 ಇಡೀ ರಾಜ್ಯದೊಳಗೆ 83,813 ಅರ್ಜಿ ಸ್ವೀಕೃತ ಆಗ್ಯಾವ. ಅದಕ್ಕೆ ಇಡೀ ರಾಜ್ಯಕ್ಕೆ ಭೌತಿಕ ಗುರಿ ಕೇವಲ 1,480 ಕೊಟ್ಟಿದ್ದಾರೆ. ಅದರೊಳಗೆ ಸಹಾಯಧನ ಬಿಡು 87 ಮಾತ್ರ. ಈಗ 3-4 ವರ್ಷ ಆಯ್ತು, 87 ಮಾತ್ರ. ಇನ್ನೂ
1183 ಬಾಕಿ ಉಳಿದಾವ್. ಈ ರೀತಿ 3 ವರ್ಷದ ಅಂಕಿ ಸಂಖ್ಯೆ ಹೀಗೆ ಅದ. 25, 26 ಅಂತೂ 0 ಅದ ಎಲ್ಲಾನು. ಅವು ಪರಿಶೀಲನೆ ಒಳಗದಾರ ಇರಲಿ. ಅದರ 24, 25, 23, 24 ಆದರೂ ಸಹಿತ ಕಾಲಕ್ಕೆ ಪರಿಶೀಲನೆ ಮಾಡಿ ನೀವೇನು ಭೌತಿಕ ಗುರಿ ಕೊಟ್ಟಿರ್ತಾರ ಆ ಗುರಿಯನ್ನು ತಲುಪಬೇಕಲ್ಲ, ಯಾಕೆ ತಲುಪಿಲ್ಲ ಅಂದ್ರೆ ಮಹಿಳೆಯರ ಸಬಲೀಕರಣ ಬಗ್ಗೆ ನಿಮಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತ ಇದ್ರ ಗೊತ್ತಾಗ್ತದೆ. ಮಹಿಳೆಯರಿಗೆ ನಿರುದ್ಯೋಗಗಳಾಗಿ ಅವ್ರು ಬೇರೆ ಉದ್ಯೋಗ ಇಲ್ದ ಮನೆಯೊಳಗೆ ಖಾಲಿ ಕೂತಿರ್ತಾರೆ 4 ಗಾಡಿ ಒಳಗೆ. ಈ ರೀತಿ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಜಾರಿ ಮಾಡುವುದರ ಮುಖಾಂತರ ಮಹಿಳೆಯರನ್ನು ಸಬಲೀಕರಣ ಮಾಡುವಂತ ಕೆಲಸ ಮಾಡಬೇಕನ್ನುವಂಥದ್ದನ್ನು ಸಚಿವರಿಗೆ ಆಗ್ರಹ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಉದ್ಯೋಗಿನಿ ಜಾರಿಗೆ ತಂದಿರೋದೇ ಮಹಿಳಾ ಸಬಲೀಕರಣಕ್ಕೆ. ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕನ್ನೋದು ಅದು ನಮ್ಮ ಇಚ್ಛೆ, ನಮ್ಮ ಸರ್ಕಾರದ ಇಚ್ಛೆ. ಮಾನ್ಯ ಶಾಸಕರು ಬಹುಶಃ ತಪ್ಪು ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಗೃಹಲಕ್ಷ್ಮಿಯನ್ನು ಶಕ್ತಿ ಯೋಜನೆಯನ್ನು ನಾವು ತಂದಿರೋದು. ಅದು ಇಡೀ ರಾಜ್ಯದಲ್ಲಿ ಭಾಳಷ್ಟು ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇನ್ನು ಇದು ಉದ್ಯೋಗಿನಿ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ, ತಮ್ಮ ಮುಖಾಂತರ ಅವ್ರಿಗೆ ಹೇಳಬೇಕು ಅಂತಂದರೆ, ಇದು ಆಯಾ ಸ್ಥಳೀಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ ಮತ್ತು ಫಲಾನುಭವಿಗಳ ಆಯ್ಕೆಯನ್ನು ಕೂಡ ಸ್ಥಳೀಯ ಮಟ್ಟದಲ್ಲಿ ಶಾಸಕರು ಮಾಡಬೇಕು. ನಮ್ಮ CDPOಗಳಾಗಲಿ DDಗಳಾಗಲಿ ಸತತವಾಗಿ ಹೋಗಿ ಹೇಳಿ, ಯಾಕಂತಂದರೆ ಅವರೇ ಹೇಳದ ಹಾಗೆ ಒಂದೊಂದು ವರ್ಷಕ್ಕೆ ನಮ್ಮ ಭೌತಿಕ ಗುರಿಗಳು 480 ಇದ್ದಾಗ 80,000 ಗಂಟಲೆ ನಮಗೆ ಅರ್ಜಿಗಳು ಬರ್ತವೆ. ನಮಗೆ ಅಂದರೆ ಸ್ಥಳೀಯ ಶಾಸಕರಿಗೆ ಹೋಗಿ ಕೊಡ್ತಾರೆ ನಮ್ಮವರು ಅರ್ಜಿ ಬಂದಿರೋದನ್ನು. ಆ ಅರ್ಜಿಗಳಲ್ಲಿ ಶಾಸಕರು ಆದಷ್ಟು ಶೀಘ್ರವಾಗಿ ನಮಗೆ ಆಯ್ಕೆ ಮಾಡಿ ನಮ್ಮ DDಗಳಿಗೆ ಕೊಟ್ಟರೆ ಮುಂದಿನ ಪ್ರೊಸೆಸ್ ಶುರು ಆಗುತ್ತೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಏನು ನಮಗೆ ತೊಂದರೆ ಆಗ್ತಾ ಇದೆ ಅಂದರೆ ಅಧ್ಯಕ್ಷರೇ, ಈ ಬ್ಯಾಂಕ್ಗಳು ನಮಗೆ ಸಹಕರಿಸ್ತಾ ಇಲ್ಲ. ಬ್ಯಾಂಕ್ಗಳು ಬಹಳಷ್ಟು ನಾರ್ಮ್ಸ್ಗಳನ್ನು, ಯಾಕಂತಂದರೆ ಆಯ್ಕೆ ಮಾಡಿದಂಥ ಫಲಾನುಭವಿಗಳನ್ನ ಕೊಡೋದ್ರಲ್ಲೇ ಮೊದಲು ತಡ ಮಾಡ್ತಾರೆ ಶಾಸಕರು. ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಕೆಲವು ಜನ ಮಾಡ್ತಾರೆ. ಭಾಳಷ್ಟು ನಮಗೆ ಆ ರೀತಿ ಕಂಪ್ಲೇಂಟ್ಗಳು ನಮ್ಮ CDPOಗಳು ಸ್ಥಳೀಯ ಮಟ್ಟದಲ್ಲಿ. ಅವ್ರದ್ದೇನು ಅಂತಂದರೆ ಆಯ್ಕೆ ಮಾಡೋದೇ 4-5 ಇರ್ತವೆ, 1000 ಗಂಟಲೆ ಅರ್ಜಿಗಳು ಬರ್ತವೆ, ಒತ್ತಡಗಳಿರ್ತವೆ. ಈ ಹಂತದಲ್ಲಿ ಅವರು ನಾಳೆ ಮಾಡೋಣ ನಾಡ್ದು ಮಾಡೋಣ ಅಂತ ಹಾಗೆ ಬಿಟ್ಕೊಂಡು ಹೋಗ್ತಾರೆ. ಇನ್ನು ಬ್ಯಾಂಕ್ಗಳಲ್ಲಿ ಏನಾಗಿದೆ ಅಂತಂದರೆ ಅಧ್ಯಕ್ಷರೇ, ಈ ಸಿಬಿಲ್ ಸ್ಕೋರ್ ಆಧಾರದ ಮೇಲೆ, ಈ ಸಿಬಿಲ್ ಸ್ಕೋರ್ ಅಂದ ತಕ್ಷಣ ಅವರು ಎಲ್ಲಿ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ದಾರ, ಸರ್ಕಾರದ ಇನ್ನೊಂದು ಇದರಲ್ಲಿ ಸಾಲ ತಗೊಂಡು ಕಟ್ಟಬಾಕಿ ಆಗಿದ್ದಾರ, ಇದೆಲ್ಲನ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಮೋರ್ ದೆನ್ 60% ಏನು ಆಯ್ಕೆ ಮಾಡಿ ಶಾಸಕರು ಕಳಿಸಿರೋದ್ರಲ್ಲಿ ಮೋರ್ ದೆನ್ 60% ಮತ್ತೆ ವಾಪಸ್ ನಮ್ಮ DD ಆಫೀಸ್ಗೆ ಬರುತ್ತೆ. ಅದನ್ನು ನಾವು ಮತ್ತೆ ತೆಗೆದುಕೊಂಡು ಹೋಗಿ ಶಾಸಕರ ಮನೆ ಬಾಗಿಲಿಗೆ ಕೊಡೋದು. ಸೊ ಮುಂಚೆ ಇದು ನಾವು ಯಾವ ರೀತಿ ಮಾಡ್ತಾ ಇದ್ವಿ ಅಂದರೆ ಆಫ್ಲೈನ್ನಲ್ಲಿ ನಾವು ಅಪ್ಲಿಕೇಶನ್ನ ತಗೊಳ್ತಾ ಇದ್ವಿ. ಈಗ ಇದು ಆನ್ಲೈನ್ ಆಗಿದೆ ಅಧ್ಯಕ್ಷರೇ. ಮತ್ತು ಬ್ಯಾಂಕ್ಗಳು ಕೂಡ 8-9 ತಿಂಗಳು ನಮ್ಮ ಇದರಲ್ಲಿ ಎಲ್ಲ ಕ್ಲಿಯರ್ ಮಾಡಿ ನಾವು ಬ್ಯಾಂಕ್ಗೆ ಅರ್ಜಿಗಳನ್ನು ಕೊಟ್ಟರೂ ಕೂಡ, ಆನ್ಲೈನ್ ಮುಖಾಂತರ ನಾವು ಸಲ್ಲಿಸಿದ್ರು ಕೂಡ ಬ್ಯಾಂಕ್ಗಳು 8 ತಿಂಗಳು 9 ತಿಂಗಳು ತಮ್ಮ ಹತ್ರ ಇಟ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ಈ ಫಲಾನುಭವಿಗಳು ಬರೋ ಬ್ಯಾಂಕು, ನಮ್ಮ ಮನೆ ಶಾಸಕರನ್ನೇ ಬ್ಯಾಂಕು ಮತ್ತು ಆಫೀಸರ್ ಮನೆ ಅಲ್ದಾಡೋದು ಆಯಿತು. ಮೊನ್ನೆ ನಮ್ಮ CS ಅವರ ಅಧ್ಯಕ್ಷತೆಯಲ್ಲಿ ಇದು SLBC ಅಂತ ಒಂದು ಮೀಟಿಂಗ್ ಕರೆದು ಅದನ್ನು ಬಹಳಷ್ಟು ಬ್ಯಾಂಕರ್ಸ್ಗಳಿಗೆ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ಭಾಳಷ್ಟು ಸ್ಟ್ರೀಮ್ಲೈನ್ ಮಾಡಿದ್ದೇವೆ. ಯಾಕಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ನಾನು ಕೂಡ 2-3 ಬಾರಿ ಇದ್ರ ಬಗ್ಗೆ ಮೀಟಿಂಗನ್ನು ಮಾಡಿದಾಗ ಭಾಳಷ್ಟು ಸರಳೀಕೃತವಾದಂಥ ಒಂದು ನಾರ್ಮ್ಸನ್ನು ಇಡೋಣ ಅಂತಲೂ ಹೇಳಿದ್ವಿ. ಮತ್ತು ಮೊನ್ನೆ ನಡೆದಂಥ ಬ್ಯಾಂಕರ್ಸ್ ಮೀಟಿಂಗ್ನಲ್ಲೂ ಕೂಡ ಭಾಳಷ್ಟು ನೀವು ಕಠಿಣ ಇದನ್ನು ನೋಡೋಕೆ ಹೋಗಬೇಡಿ. ಯಾಕಂದರೆ ಈ ಫಲಾನುಭವಿಗಳು ಭಾಳಷ್ಟು ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಂಥವ್ರು, ಬಡವರು ಇರ್ತಾರೆ. ಸೊ ನೀವು ಭಾಳಷ್ಟು ದುರ್ಬಿನ್ನಿಂದ ನೋಡೋಕೆ ಹೋಗಬೇಡಿ, ಭೂತ ಕನ್ನಡಿಯಿಂದ ನೋಡೋಕೆ ಹೋಗಬೇಡಿ ಅಂತೆಲ್ಲ ಮಾಡಿದ್ದೀವಿ ಅಧ್ಯಕ್ಷರೇ. ಸೊ ಸ್ಟ್ರೀಮ್ಲೈನ್ ಆಗಿದೆ. ಆದಷ್ಟು ಬೇಗ ಇದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಇನ್ನೊಂದು ವಿಳಂಬಕ್ಕೆ ಕಾರಣ ಏನು ಅಂತ ಮಾನ್ಯ ಶಾಸಕರಿಗೆ ಹೇಳೋದಾದರೆ, ಈ ಗವರ್ನೆನ್ಸ್ದವರು BCM ಸಮೀಕ್ಷೆಯಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ರು ಅಧ್ಯಕ್ಷರೇ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಈ K2 ಮುಖಾಂತರ, ಈಗ ಆನ್ಲೈನ್ ಆದ್ದರಿಂದ K2 ಮುಖಾಂತರ ನಮ್ಮ ಎಲ್ಲ ಇಲಾಖೆಗಳಿಗೆ ಏನು ನಾವು ಟ್ರೆಜರಿ K2 ಇಂದ ನಾವು DBT ಮುಖಾಂತರ ಏನು ನಾವು ಫಲಾನುಭವಿಗಳಿಗೆ ನೇರವಾಗಿ ಹಣ ಹೋಗುತ್ತೆ. ಸ್ವಲ್ಪ ಈ ಗವರ್ನೆನ್ಸ್ದವರು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಬಟ್ ಇನ್ನು 2 ತಿಂಗಳ ಒಳಗಡೆ ಅದು 23-24 24-25 ಈ ವರ್ಷದ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಸೊ ಈ 2 ವರ್ಷದ ಫಲಾನುಭವಿಗಳಿಗೆ 2 ತಿಂಗಳ ಒಳಗಡೆ ಈ ಅರ್ಜಿಗಳನ್ನು ನಾವು ಇತ್ಯರ್ಥ ಮಾಡಿ
ಕ್ಲಿಯರ್ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಿ ಬಯಸ್ತೀವಿ. ಅಧ್ಯಕ್ಷರೇ ಒಂದು ಮೇಡಮ್ ಅವರೇ, ತಾಲೂಕಿಗೆ 3 ಕೊಡ್ತೀರಿ, ಒಂದು ಜನರಲ್ಲು, ಒಂದು SC, ಒಂದು ವಿಧಿ ಅಂತೇಳಿ. ಯಾರಿಗೆ ಕೊಡ್ಬೇಕು ಹೇಳ್ರಿ? ಅರ್ಜಿ 108 ಇದಾವೆ. 3 ಜನರಿಗೆ ಕೊಡಿ. ಅದನ್ನಾದ್ರೂ ಸ್ವಲ್ಪ ಹೆಚ್ಚಿಗೆ ಮಾಡಿ, ಟಾರ್ಗೆಟ್ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಧ್ಯಕ್ಷರೇ, ಮುಂದಿನ ಸರಿ ಆದ್ರು. ಮನೆ ಅಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.